ಯಾಕೆ ಮಾಡ್ತಾರೆ ವಾಯ್ಸ್ ಚೆಕ್ ಮಾಡೋಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭವ್ಯ ಧ್ರುವರಾಜು. ಸೊ ಇವತ್ತು ಒಂದು ಒಂಥರ ಹೆಂಗೆ ಕಾಣ್ತಲ್ವಾ? ಏನಿಲ್ಲ. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭವ್ಯ ಧ್ರುವರಾಜು. ಸೊ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ, ವ್ಲಾಗ್ ಮಾಡ್ತಿದ್ದೀನಿ. ಸೊ ಇಷ್ಟು ದಿವಸ ಯಾಕಾಯ್ತು? ಇಷ್ಟು ದಿನ ಯಾಕಾಯ್ತು ಅಂದರೆ ನಾನು ಮಾಡಿದ್ದೀನಿ ಗೈಸ್ ವಿಡಿಯೋ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಬಟ್ ಅದು ತುಂಬ ದಿನ ಆಗಿರೋದಕ್ಕೆ ನನಗೆ ತುಂಬ ಕನ್ಫ್ಯೂಸ್ ಆಗಿ ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತೀರಾ. ಸೊ ಅದನ್ನು ಡಿಲೀಟ್ ಮಾಡಬೇಕಾಯ್ತು. ಸೊ ಇವಾಗ ಏನು ಮಾಡ್ತೀನಿ, ಬೇಗ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಮಾಡಿಬಿಡ್ತೀನಿ. ಎಡಿಟ್ ಮಾಡಿ ಅಪ್ಡೇಟ್ ಮಾಡಿಬಿಡ್ತೀನಿ. ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರ್ಬೋದು ಈ ವಿಡಿಯೋಲ್ಲಿ. ಹಾಂ, ಬಿಕಾಸ್ ಮೈಕ್. ಸೊ ಈ ಮೈಕ್ ಕೊಟ್ಟಿದ್ದು ಯಾರು ಗೊತ್ತಾ? ಯುವರ್ ಬಾಸ್. ಥ್ಯಾಂಕ್ ಯು ಸರ್. ಸೊ ವೀಕೆಂಡ್ ಇರೋದ್ರಿಂದ ವಿ ಆರ್ ಗೋಯಿಂಗ್ ನಾವು. ಎಲ್ಲಿ ಅಂದರೆ ತುಂಬ ದಿನ ರಾಯರ ದರ್ಶನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ವಿ. ಬಟ್ ಲಾಸ್ಟ್ ವೀಕ್ ಪ್ಲ್ಯಾನ್ ಮಾಡಿದ್ವಿ, ಅದು ಇನ್ನೊಂದು ಕಡೆ ದೇವ್ರ ಪೂಜೆಗೆ ಹೋಗಕ್ಕೆ, ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾಯ್ತು. ಇವತ್ತು ಇಬ್ಬರು ಫ್ರೀ ಇದ್ದಿದ್ದರಿಂದ ಅಮ್ಮ ಮನೆಗೆ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಈಗ ಹೊರಟ್ವಿ ಗೈಸ್. ಈಗ ಟೈಮ್ ಈಸ್ ಅರೌಂಡ್ 10:14 AM. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಈವನ್ ದಿವ್ಯಾನು ಕರೆದ್ವಿ, ಅವಳು ಬಂದಿಲ್ಲ ಗೈಸ್. ಟ್ರೈನ್ ಬರ್ತಾ ಇದೆ. ಅದೇ ಯಾವುದು ಇದೆಲ್ಲ ಎಡಿಟ್ ಮಾಡ್ತೀಯಾ? ಇಲ್ಲ, ಮತ್ತೆ ಮಾತಾಡ್ತಿರೋದು ಟ್ರೈನ್ದಲ್ಲಿ ಮ್ಯೂಸಿಕ್. ನಮ್ಮ ಅಮ್ಮ ಮನೆಗೆ ಬರೋ ಗಾಡಿದು ರೇಟ್ ಹಾಕ್ಬಿಟ್ರೆ ಎಷ್ಟು ಕಳ್ಸೋದು. ಮಿನಿಮಮ್ 2 ಟ್ರೈನ್ ಹೋಗೋಗುತ್ತಿದ್ದಲ್ಲ ಅವರು. ಮತ್ತು ಇನ್ನೊಂದು ಗೈಸ್, ನನಗೆ ಅಲ್ಸರ್ ಆಗ್ಬಿಟ್ಟಿದೆ ಅಂತ ತುಂಬ ಮಾತಾಡ್ತಾ ಇದ್ರೆ ಉಳಿತಾ ಇದೆ. ಪರವಾಗಿಲ್ಲ. ಹಾಂ, ಅದು ಆ ಪೇನ್ಗೆ ಒಂಥರ ಫೀವರಿಶ್ ಅನ್ನಿಸ್ತಾ ಇದೆ. ಮೆಡಿಸಿನ್ ತಗೊಂಡೆ, ಸರಿ ಹೋಗುತ್ತೆ ಬಿಡು. ತಗೊಳ್ತಾನೆ ಇದ್ದೀನಿ ನಾನು. ನಿಮ್ಗೆ ಯಾರಿಗಾದ್ರೂ ಹೋಮ್ ರೆಮಿಡೀಸ್ ಗೊತ್ತಿದ್ರೆ ನನಗೆ ಹೇಳಿ, ಆಯಿತಾ? ಸರಿ. ಹೋಮ್ ರೆಮಿಡೀಸ್ ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲೇ ನೋಡಿದೆ, ಆಯಿತಾ, ಒಂದಷ್ಟು ವೀಡಿಯೋಸು. ಅದರಲ್ಲಿ ಅವರು ಹಾಲಿನ ಕೆನೆ ಹಚ್ಚಿ ಹೋಗುತ್ತೆ. ಹೌದು ಹೋಗುತ್ತೆ. ಬಟ್ ನನ್ನ ಸ್ಮೆಲ್ಲು ಗೈಸ್, ಎಷ್ಟು ಜಗಳ ಮಾಡ್ತಾರೆ ಗೊತ್ತಾ ನನ್ನ ಹತ್ರ. ಒಂದು ಹಾಡಾಡಿ ಹೋಗ್ಲಿ, ನನಗೆ ಬೋರ್ ಆಗ್ತಾ ಇದೆ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕಾರ ತೂಗಿರೆ ಯೋಗೇಂದ್ರ ಕರ ಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರ. ಅಷ್ಟೇನಾ? ಸಾಕು. ಲಿರಿಕ್ಸ್ ಗೊತ್ತಿಲ್ಲಮ್ಮ. ನಿತ್ಯ ಸಂಪರ್ಕ ಗೊತ್ತಿಲ್ಲ ನನಗೆ. ಲಿರಿಕ್ಸ್ ಕೊಡು, ನೋಡ್ಕೊಂಡು ಆಡ್ಬಿಡ್ತೀನಿ. ಈಗ ಡೀಸೆಲ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಾನ್ ಸ್ಟಾಪ್ ಮಂತ್ರಾಲಯ ಹಂಗ ಅಂತೀವಿ. ಬಟ್ ಅಲ್ಲಲ್ಲಿ ನಿಲ್ಲಿಸ್ಬೇಕು. ಹೈವೇಲಿ ಏನು ನಿಲ್ಲಿಸ್ತೀಯ ಹೇಳು? ಪೂರ್ತಿ ಹೈವೇ ಇದಲ್ವಲ್ಲ, ಚಿಕ್ಕಬಳ್ಳಾಪುರದವರೆಗೂ ಹೈವೇ ಇಲ್ಲಿಂದ. ಆಮೇಲೆ ಮತ್ತೆ ಚಿಕ್ಕಬಳ್ಳಾಪುರದಿಂದ ಹೈದರಾಬಾದ್ ಹೈವೇ. ಸೊ ಇವಾಗ ನಾವು ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ವಾಪಸ್ ಬರ್ಬೇಕು ಈ ಕಡೆ, ಆಯ್ತಾ? ಈ ಕಡೆ ಬಂದು ಚೆನ್ನೈ ಎಕ್ಸ್ಪ್ರೆಸ್ ವೇ ಹತ್ಬೇಕು. ಚೆನ್ನೈ ಎಕ್ಸ್ಪ್ರೆಸ್ ವೇ ಅಲ್ಲಿ ಉಲ್ಟಾ ಬ್ಯಾಂಗ್ಳೂರ್ ಸೈಡ್ ಹೋಗ್ಬೇಕು, ಆಯ್ತಾ? ಅದೇ ರೋಡು ಇದು STRR ಕನೆಕ್ಟ್ ಆಗುತ್ತೆ. ಆ STRR ಅಲ್ಲಿ STRR ಹೊಸಕೋಟೆಯಿಂದ ಡಬಸ್ಪೇಟೆ STRR ಅದು. ಅದೇ ರೋಡಲ್ಲಿ ಚಿಕ್ಕಬಳ್ಳಾಪುರ ಹತ್ರ ರೈಟ್ ತಗೋಬೇಕು. ಅಲ್ಲಿ STRR ಇಂದ ಆಚೆ ಬಂದು ಚಿಕ್ಕಬಳ್ಳಾಪುರ ಹತ್ರ ರೈಟ್ ತಗೊಂಡ್ರೆ ಅದು ಹೈದರಾಬಾದ್ ಹೈವೇ. ಆ ಹೈದರಾಬಾದ್ ಹೈವೇ ನನಗೆ ಗೊತ್ತಿರೋ ಪ್ರಕಾರ ಗೂಟಿವರೆಗೂ ಹೋಗುತ್ತೆ. ಅಂದ್ರೆ ಕರ್ನೂಲ್ ಮೇಲೆ ಹೈದರಾಬಾದ್ ಹೋಗೋ ರೋಡು. ಬಟ್ ಕರ್ನೂಲ್ಗಿಂತ ಮುಂಚೆ ಗೂಟಿ ಅಂತ ಒಂದು ಜಾಗ ಇದೆ. ಗೂಟಿ ಹತ್ರ ಬೇರೆ ರೋಡು.
ಅಲ್ಲಿ ನೋಡ್ಬೇಕು ಅನ್ಸುತ್ತೆ ಹೆಂಗಿದೆ ಅಂತ. ಅದೇ ಕರ್ನೂಲ್ ಹತ್ರ ಹೋಗ್ಬಿಟ್ಟು ಲೆಫ್ಟ್ ಹೋದ್ರೂ ಹೋಗುತ್ತೆ ಮಂತ್ರಾಲಯಕ್ಕೆ. ಗೂಟಿ ಹತ್ರನೇ ಒಂದು ರೋಡ್ ಇದೆ. ಸೊ ಯಾವ್ದು ಹತ್ರ ಇದೆಯೋ ಯಾವ್ದ್ರಲ್ಲಿ ಬೇಗ ಹೋಗ್ಬೋದು ಆ ರೋಡಲ್ಲಿ ಹೋಗ್ಬೇಕು. ಸೊ ಈಗ ಎಂಟರ್ ಆದ್ವಿ ಗಾಯ್ಸ್ ಹೈವೇಗೆ. ಇನ್ನ ಎಲ್ಲಿ ಸ್ಟಾಪ್ ಮಾಡಂಗಿಲ್ಲ ಅಲ್ವಾ? ಅಂದ್ರೆ ಹೋಗ್ತಾ ಇರ್ಬೇಕು. ಅದೇ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನಾವು? 7 hours ತೋರಿಸ್ತು. ಏನು ಹೈವೇ ಹೇಳಿದ್ದು? ಚೆನ್ನೈ. ಹಾಂ, ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಇದು. ಹೌದು. ನಾವು ಟುವರ್ಡ್ಸ್ ಬ್ಯಾಂಗ್ಳೂರ್ ಹೋಗ್ಬೇಕು. ಹಾಂ, ಅಲ್ಲಿಂದ ಚಿಕ್ಕಬಳ್ಳಾಪುರ ಸೈಡ್ ಹೋಗ್ಬೇಕು. ಕರೆಕ್ಟ್. ಅಲ್ಲಿಂದ STRR ಕನೆಕ್ಟ್ ಆಗುತ್ತೆ ಈ ರೋಡು. ಆ STRR ಮೇಲೆ ಓಕೆ. ನನಗೆ ಫುಲ್ ನಿದ್ದೆ ಬರ್ತಾ ಇದೆ. ಇದೇನು ಹಿಂಗೆ ತೋರಿಸ್ತಿದ್ಯಾ? ಬ್ಯಾಕ್ ಕ್ಯಾಮ್ರಾ. ನೀವು ಮಾತಾಡ್ತಿದ್ರಲ್ಲ, ನಾನು ಬರ್ತಾ ಇದ್ದೀನಿ ಅದ್ರಲ್ಲಿ ಬ್ಯಾಕ್ ಕ್ಯಾಮ್ರಾ. ಹಾಂ. ಸಿ ಗೈಸ್, ತುಂಬ ಚೆನ್ನಾಗಿದೆ ರೋಡ್. ಆ್ಯಕ್ಚುಲಿ ಈ ರೋಡ್ ನಾನು ಆಲ್ರೆಡಿ ತೋರಿಸಿದ್ದೆ ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ. ಕಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಇಷ್ಟೊಂದು ದೊಡ್ಡದಿದೆ. ಇಂಡಿಯಾದಲ್ಲಿ ಆ್ಯಕ್ಚುಲಿ ಕಂಪ್ನಿಯವ್ರು ಕರ್ನಾಟಕಕ್ಕೆ ಬಂದರು, ಇಲ್ಲಿ ಸೆಟಪ್ ಮಾಡ್ತೀವಿ ಅಂದರು. ನಮ್ಮ ಗ್ರೇಟ್ ಕರ್ನಾಟಕ ಗೌರ್ಮೆಂಟ್, ಆಗಿನ ಕಾಲದ ಕರ್ನಾಟಕ ಗೌರ್ಮೆಂಟು ಇದು ಲ್ಯಾಂಡ್ ಅಲಾಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ರು. ಆಮೇಲೆ ಎಷ್ಟೊಂದು ಬ್ಯಾಕ್ ಆ್ಯಂಡ್ ಫೋರ್ತ್ಸ್ ಆಗಿದೆ. ಇಲ್ಲಿ ಚಂದ್ರಬಾಬು ನಾಯ್ಡು ಬಂದ್ಬಿಟ್ಟು ಬನ್ನಿ ಸೆಟಪ್ ಮಾಡಿ ಅಂದಿದ್ದಾರೆ. ಚಂದ್ರಬಾಬು ನಾಯ್ಡುನ ಆಂಧ್ರ ಗೌರ್ಮೆಂಟು ಬಂದು ಸೆಟಪ್ ಮಾಡಿ ಅಂದಿದ್ದಾರೆ. ಓಕೆ, ಜಾಗ ಕೊಟ್ಟಿದ್ದಾರೆ, ಎಷ್ಟೊಂದು ಟ್ಯಾಕ್ಸ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದೆ. ಹೌದು. ಅದು ಕೊರಿಯನ್ ಕನಕರಾಜು ಮೂವಿ ಬಂದಿದೆಯಲ್ಲ, ಇದೇ ಬ್ಯಾಕ್ ಡ್ರಾಪ್. ಹೌದಾ? ಓ ನೈಸ್. ಸೊ ಹೀರೋದು ಸ್ವಂತ ಸ್ಥಳ ಆ ಮೂವಿಯಲ್ಲಿ ಪೆನುಕೊಂಡ. ಓಕೆ, ಇದೇ ಏರಿಯಾನೇ. ಮತ್ತೆ ಹೀರೋಯಿನ್ ಕೆಲಸ ಮಾಡೋದು ಕಿಯಾ ಫ್ಯಾಕ್ಟ್ರಿಯಲ್ಲೇ. ಸೊ ಬ್ಯಾಕ್ ಡ್ರಾಪ್ ಇದ್ರದೆ. ಓಕೆ, ನೈಸ್. ನಾಟ್ ಬ್ಯಾಡ್ ಅಲ್ಲ? ಅಷ್ಟೇ ಆಯ್ತು. ಹಾಯ್ ಗಾಯ್ಸ್. ಸೊ ಈಗ ಲಂಚ್ ಮಾಡೋದಕ್ಕೆ ಬಂದ್ವಿ. ಈಗ ಟೈಮ್ ಅರೌಂಡ್ 2:15 ಆರ್ 2:20 ಸಮ್ ಎಕ್ಸಾಕ್ಟಾಗಿ. ಗೊತ್ತಾಗುತ್ತೆ. ಅಯ್ಯೋ, 2:20ನೇ. ಹಾಂ, ಈಗ ಒಂದು ವೆಜ್ ಮೀಲ್ಸ್. ನಾವಾ ಮಂತ್ರಾಲಯಂ ರೋಡಲ್ಲಿದ್ದೀವಿ. ಅನಂತಪುರ ದಾಟಿದ್ದೀವಿ ಗೈಸ್. ಅನಂತಪುರ ದಾಟಿ ಅರ್ಧ ಗಂಟೆ ಮೇಲೆ ಆಯಿತು. ಅದೇ ಹೈದರಾಬಾದ್ ಹೈವೇಯಿಂದ ಆಚೆ ಬಂದ್ವಿ ಗೈಸ್. ಬರ್ತಾ ಒಂದಷ್ಟು ರೆಸ್ಟೋರೆಂಟ್ಸ್ ನೋಡಿದ್ವಿ, ಬಸ್ಸುಗಳು ಗೈಸ್ ತುಂಬ. ಸೊ ಇಲ್ಲಿ ಒಂದೇ ಖಾಲಿಯಾಗಿ ಅನಿಸಿದ್ದು, ಅದಕ್ಕೆ ನಾವು ಇಲ್ಲಿ ಬಂದು ಸ್ಟಾಪ್ ಮಾಡಿ ಊಟ ಕೂತಿದ್ದೀವಿ. ಆರ್ಡರ್ ಮಾಡಿದ್ದೀವಿ, ಇನ್ನೂ ಊಟ ಬಂದಿಲ್ಲ ಗೈಸ್ ಅಲ್ವಾ? ಯಾಕೆ ಸೈಲೆಂಟಿಗಿದ್ದೀರಾ? ಬಸ್ಸಿದ್ರೆ ಆ ಹೋಟೆಲ್ಗೆ ಹೋಗ್ಬಾರ್ದ? ತುಂಬ ಜನ ಇರ್ತಾರಲ್ವಾ, ನಿಮ್ಮ ಕೂದಲು ಹಿಂಗೆ ಸರಿ ಮಾಡ್ಕೊಳ್ಳಿ.
ಧ್ರುವವ್ರಿಗೆ ಗಾಯ್ಸ್ ಸೊ ಊಟ ಆಯಿತು ಗಾಯ್ಸ್. ಹೇಗಿತ್ತು ಊಟ? ಗುಡ್. ಗುಡ್. ಹೊಟ್ಟೆ ಅಷ್ಟಾಗಿ ಏನು ತಿಂದರೂ ಚೆನ್ನಾಗೇ ಇರುತ್ತೆ. ಹೌದು. ಸೊ ಫುಲ್ ಮೀಲ್ಸ್ ತೊಗೊಂಡ್ವಿ ಆ್ಯಂಡ್ ಯಾ ಡನ್. ಈಗ ಎಲ್ಲಿ ಸ್ಟಾಪ್ ಇಲ್ಲ ಅಲ್ವಾ? ನಾಚ್ಕೋತಾ ಇದ್ದೀರಾ ನೀವು? ತಲೆ ಬಗ್ಸ್ಕೊಂಡಿದ್ದೀರಲ್ಲ ಅದಕ್ಕೆ. ಇಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲ, ಬಟ್ ಇಲ್ಲಿ ನನ್ಗೆ ಅನ್ಸುತ್ತೆ ವಿಮಾನ ನೀರ್ ಕಡಿಮೆ ಇರುತ್ತೆ. ಅದಕ್ಕೆ ಅಲ್ಲಿ ನೀರಾವರಿ ಮಾಡ್ತಾ ಇರೋದು. ಅದಕ್ಕೆ ಫುಲ್ ಎಲ್ಲ ಜೋಳ ಹಾಕ್ಬಿಟ್ಟಿದ್ದಾರೆ ಅಲ್ವಾ? ಜೋಳನೇ ಅಲ್ವಾ ಅದು? ಫೈನಲಿ ಮಂತ್ರಾಲಯಕ್ಕೆ ರೀಚ್ ಆದ್ವಿ ಗಾಯ್ಸ್. 8 ಕಿಲೋಮೀಟರ್ಸ್ ಅಂದರೆ ಬಂದ್ವಲ್ಲ, 4 ಕಿಲೋಮೀಟರ್ ಅಂದರೆ ಹತ್ತಿರ ಬಂದಿದೆ. ಸೊ ಫುಲ್ ಮಳೆ ಬಿದ್ದಿದೆ. ಈಗ ನಿಂತಿದೆ ಮತ್ತೆ ಹಾನಿ ಆಗ್ತಾ ಇದೆ. ಆಲ್ರೆಡಿ ಗಣೇಶ ಹಬ್ಬಕ್ಕೆ ಚೆನ್ನಾಗಿ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಎಷ್ಟು 10 ಕಡೆ ನಿಲ್ಸಿದೀವಲ್ವಾ ನಾವು? ನಾವು ನಿಲ್ಸಿಲ್ಲ, ಹೌದು. ಹಾಕ್ತಿದ್ದಾರೆ. ಸೊ ಲಾಸ್ಟ್ ಇಯರ್ ನಾವು ಬಂದಾಗ ಮಳೆ ಇರ್ತಿಲ್ಲ, ಈ ಇಯರ್ ಮಳೆ ಇದೆ ಅಷ್ಟೇ. ಏನು ನಿಂತಿದೆ ಅಷ್ಟು ಅಲ್ಲ, ಅವಾಗಲೇ ಇದು ಕಂಟಿನ್ಯೂ ಬರ್ತಾ ಇದೆ. ಅಲ್ಲಿ ಬಂದು ಗಾಯ್ಸ್ ಮಂತ್ರಾಲಯ. ಯಾರೇನು ಮಾಡ್ತಾರೆ? ಯಾಕೆ ಬಸ್ ಸ್ಟಾಪ್ ಸಿಗ್ತದೆ? ಯಾಕೆ ಒಂದು ಪಟ್ಟು ಹಚ್ಕೊಂಡು ಹೌದು, ರೂಮಲ್ಲಿ ಆಗಿ ರೆಡಿ ಆಗಿದ್ದು ಆಯಿತು ಗೈಸ್. ಇನ್ನು ದರ್ಶನಕ್ಕೆ ಹೋಗೋದು ಅಷ್ಟೇ ಬಾಕಿ. ನಿಮ್ದಾಯ್ತಾ ಟೂ ಅವರ್? ಆಯಿತು ಮೇಡಮ್. ಶೈ ಪರ್ಸನ್ ಗೈಸ್. ಓಕೆ ಓಡೋಣ. ಟೂ ಅವರ್ ಫುಲ್ ರೆಡಿ ಆಗಿದ್ದು ಆಯಿತು ಗೈಸ್. ಹಾಂ ಬನ್ನಿ ಹೋಗೋಣ. ನೋಡಿ ಒಳಗಡೆ ಬಂದ್ವಿ ಗಾಯ್ಸ್. ಗೊತ್ತಿಲ್ಲ ವಿಡಿಯೋ ಮಾಡ್ಬೋದು ಮಾಡಬಾರ್ದು. ನಾನೊಂದು ಆರ್ಟಿಕಲ್ ನೋಡಿದೆ, ಯಾವುದು ಸೌತ್ ಇಂಡಿಯನ್ ಟೆಂಪಲ್ಸಲ್ಲಿ ಮೊಬೈಲ್ಸ್ ಅಲೋ ಇಲ್ಲ, ಫೋಟೋನು ತೊಗೊಳ್ಬಾರ್ದು. ಬಟ್ ಐ ಡೋಂಟ್ ನೋ ಗೈಸ್, ಮಳೆ ఒక నిమిషం ముందు ನೋಡಿ ಗೈಸ್, ಇವರು ಕೇಳ್ತಿದ್ದಾರೆ. ಇವನು ಕೇಳ್ತಿದ್ದಾರೆ ನೋಡಿ ಗೈಸ್, ಯೂಟ್ಯೂಬಲ್ಲಿ ಬರ್ತೀರಾ ಇರಿ. ನೋಡಿ ಗೈಸ್, ಇವರು ಇಲ್ಲಿ ಬಂದು ಕೇಳ್ತಿದ್ದಾರೆ, ಇವ್ರಿಗಂತೆ ಕೊಟ್ಬಿಡಿ ಗೈಸ್. ಹಳೆ ಗಾಯ್ಸ್, ಮಳೆಯಲ್ಲೇ ನೆನ್ಕೊಂಡು ದರ್ಶನ ಎಲ್ಲ ಆಯಿತು, ಪ್ರಸಾದನೂ ತಗೊಂಡಿದ್ದಾಯಿತು. ಗಾಯ್ಸಿಗೆ ಏನು ಕೇಳ್ತಿತ್ತೆ ಈ ಸೌಂಡಲ್ಲಿ? ಏನು ಕೇಳಿಸ್ತಾ ಇಲ್ಲ ಗಾಯ್ಸ್. ಜನ ಜಾಸ್ತಿ ಇದ್ದಾರೆ ಗಾಯ್ಸ್, ಅದಕ್ಕೆ ಏನು ಕೇಳಿಸ್ತಿಲ್ಲ ಅಷ್ಟೇ. ಸೊ ದರ್ಶನ ಎಲ್ಲ ಆಯಿತು ನೀಟಾಗಿ, ಎಲ್ಲ ತಗೊಂಡ್ವಿ. ಈಗ ವಾಪಸ್ ಬೆಳಗ್ಗೆ ಬಂತು, ವಾಪಸ್ ಹೊರಟೋಯ್ತು.
ಮಳೆ ಇದೆ ಗಾಯ್ಸ್, ಸೊ ಕರೆಂಟು ಅದೇ ರೀತಿ ಫ್ಲೆಕ್ಚುಯೇಟ್ ಆಗ್ತಾ ಇದೆ, ಬರೋದು ಹೋಗೋದು. ಬಟ್ ಅದು ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೀನಲ್ಲಿ ನೋಡಿದ್ವಿ ಇಷ್ಟೊತ್ತು. ತೇರು ಹಾಂ, ಆ್ಯಕ್ಚುಲಿ ಏನು ಗೊತ್ತಾ, ನಾಳೆ ಏಕಾದಶಿ ಇದೆ, ಇರೋಣ ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಮನೆಯಲ್ಲಿ ಏನೋ ಎಮರ್ಜೆನ್ಸಿ, ಸೊ ಬೆಳಗ್ಗೆ ಬೇಗನೆ ಬಿಡ್ತಾ ಇದ್ದೀವಿ, ಮನೆಗೆ ಹೋಗಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಓಕೆನಾ? ಬಾಯ್.